ಮತ್ತು ನಾನು ಚೀಟಿ ಬರೋವರೆಗೂ ಮಾತಾಡ್ತಾ ಇರ್ತೀನಿ. ಯಾಕೆಂದರೆ ಮತ್ತು ಒಂದು ಶರ ಹೇಳಿಬಿಡ್ತೇನೆ, ಮಾರ್ಕ್ಸ್ವಾದಿ ಸ್ತ್ರೀವಾದಿ ನೆಲೆಯಲ್ಲಿ 20 ನಿಮಿಷದಲ್ಲಿ ಖಂಡಿತ ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಮತ್ತು ಸ್ತ್ರೀವಾದಿ ನೆಲೆಯಲ್ಲಿ ಮಾಡಲಿಕ್ಕೆ ಒಂದು ಬಹಳ ಅರ್ಹರಾದ ಕೃತಿ ಪುರಪ್ಪೆ ಮನೆಯವರಿದ್ದರು. ಅವರು ಸ್ವತಃ ಯಕ್ಷಗಾನದಲ್ಲಿ ಪ್ರಯೋಗದಲ್ಲಿ ತೊಡ್ಕೊಂಡು ಮತ್ತು ಈ ಪಿತೃಪ್ರಧಾನ ಸಮಾಜದಲ್ಲಿ ಒಂದು ಮೇಳವನ್ನು ಕಟ್ಟಿ ಆಟವನ್ನು ಆಡ್ತಿರೋರು. ಅವರು ಬಂದು ಮಾತಾಡಿದ್ರೆ ಚೆನ್ನಾಗಿರುತ್ತೆ, ನಾನು ಮಾತಾಡೋದು ಚೆನ್ನಾಗಿರಲ್ಲ. ಹಾಗಾಗಿ ಇಲ್ಲಿ ಸ್ತ್ರೀವಾದ ಅನ್ನೋದನ್ನು ನಾನು ಬಿಟ್ಬಿಡ್ತಿದ್ದೇನೆ ಅನ್ನೋದು ಒಂದು. ಎರಡನೇ ದೊಡ್ಡ ಸಮಸ್ಯೆ ಇರೋದು ಮಾರ್ಕ್ಸ್ವಾದದ ದೃಷ್ಟಿಕೋನದಲ್ಲಿ ಅಥವಾ ಮಾರ್ಕ್ಸ್ವಾದದ ಹಿನ್ನೆಲೆಯಲ್ಲಿ ಈ ಪುಸ್ತಕನ ವಿಮರ್ಶೆ ಮಾಡಬೇಕು ಅಂತ ಅದರ ಅಗತ್ಯ ಇದೆ. ಯಾಕೆಂದರೆ ಸ್ವತಃ ಈ ಕೃತಿಯಲ್ಲಿ ನಿತ್ಯಾನಂದ್ ಪುಂಖಾನುಪುಂಖವಾಗಿ ಅಲ್ಥೂಸರ್ನನ್ನು, ಅಡೋರ್ನನ್ನು, ಗ್ರಾಮ್ಶಿಯನ್ನು, ಕೆಲವು ಕಡೆ ಮಾರ್ಕ್ಸ್ನನ್ನು ಉದ್ಧರಣೆಗಳನ್ನು ತರ್ತಾರೆ. ತಂದ ಕಾರಣಕ್ಕಾಗಿ ಮಾರ್ಕ್ಸ್ವಾದ ಅನ್ನೋದನ್ನು ಹೇಳಲೇಬೇಕಾಗ್ತದೆ. ಆದರೆ ದೊಡ್ಡ ಸಮಸ್ಯೆ ಇರೋದು ಸಾಧಾರಣವಾಗಿ ಮಾರ್ಕ್ಸ್ವಾದ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಇದು ಚೇರು ಇದು ಟೇಬಲ್ ಅನ್ನಂಗೆ ಮಾರ್ಕ್ಸ್ವಾದ ಎಲ್ರಿಗೂ ಗೊತ್ತಿರುತ್ತೆ. ಕಷ್ಟ ಇರೋದು ಅಂತಂದರೆ ಕೆಲವು ಕಡೆ ಪಾರ್ಟಿಗಳು ಆಚರಣೆ ಮಾಡೋದೆ, CPM ಎಲ್ಲ ಮಾಡದೆ ಅವರ ಆಚರಣೆಗಳೇ ಮಾರ್ಕ್ಸ್ವಾದವಾ, ಅಥವಾ ನಮ್ಮ ಯೂನಿವರ್ಸಿಟಿ ಪ್ರೊಫೆಸರ್ಗಳು, ನನಗೆ ವೆಲೇರಿಯನ್ ಮುಂದೆ ನಾನು ಇದನ್ನೆಲ್ಲ ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆಯಲ್ಲೇ ನಾನು ಮಾತಾಡ್ತಾ ಇದ್ದೀನಿ. ಪ್ರೊಫೆಸರ್ಗಳು ಏನು ಗ್ರಾಮ್ಶಿ ಬಗ್ಗೆ ಮಾತಾಡ್ತಾರೆ, ಅಡೋರ್ನೋ ಬಗ್ಗೆ ಮಾತಾಡ್ತಾರೆ, ಫ್ರಾಂಕ್ಫರ್ಟ್ ಸ್ಕೂಲ್ ಬಗ್ಗೆ ಮಾತಾಡ್ತಾರೆ, ಲಖಾನಿಯನ್ ಸೈಕಾಲಜಿ ಬಗ್ಗೆ ಮಾತಾಡ್ತಾರೆ, ಬುಧೋನ್ ಬಗ್ಗೆ ಮಾತಾಡ್ತಾರೆ. ಅವರೆಲ್ಲರೂ ಮಾರ್ಕ್ಸ್ವಾದಿಗಳೇ. ಇದರಲ್ಲಿ ಯಾವುದು ಕರೆಕ್ಟಾದ ಮಾರ್ಕ್ಸ್ವಾದ ಅಂತ. ಸೊ ಇದೆಲ್ಲ ಒಂದು ದೊಡ್ಡ ಸಮಸ್ಯೆ ಇದೆ. ಆದರೆ ಇದಕ್ಕೆಲ್ಲಕ್ಕೂ ಒಂದು ಪರಿಹಾರ, ಒಂದು ಸರಳವಾದ ಪರಿಹಾರ ಇದೆ. ಆ ಸರಳವಾದ ಪರಿಹಾರ ಅಂದರೆ ಮಾರ್ಕ್ಸ್ವಾದ ಅಂದರೆ ಮೂಲದಲ್ಲಿ ಒಂದು ಲೋಕವನ್ನು ನೋಡುವ ಕಣ್ಣೋಟ ಅನ್ನೋದಾದರೆ ಮಾರ್ಕ್ಸ್ನ ಪಠ್ಯಗಳಲ್ಲಿ, ಬೃಹದಾಕಾರದ ತನ್ನ ಪಠ್ಯಗಳಲ್ಲಿ ಯಾವುದು ಒಂದನ್ನು ಪ್ರಮಾಣವಾಗಿ ಇಟ್ಕೊಳ್ಬೇಕು ಅಂತ. ಇದಕ್ಕೆ ಸ್ವಲ್ಪ ನಿಮಗೆ ಭಾರತ ತತ್ವಮೀಮಾಂಸೆ ಥರ ಕಂಡುಕೊಳ್ಬೋದು. ಆದರೆ ಮೂಲದಲ್ಲಿ ಮಾರ್ಕ್ಸ್ವಾದ ಅಂದರೆ ಇದಕ್ಕೆ ಪ್ರಮಾಣ, ತತ್ವ ವಿಚಾರ ಇದು ಅನ್ನೋದನ್ನು ಎಲ್ಲಿ ನೋಡ್ಬೋದು ಅಂತಂದರೆ ನನ್ನ ಪ್ರಕಾರ ಅವನ ಥೀಸಿಸ್ ಆನ್ ಫ್ಯೂರೋಬ್ಯಾಕಲ್ಲಿ ನೋಡ್ಬೋದು. ಲೋಕವನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಮಾರ್ಕ್ಸ್ ಪ್ರಮಾಣೀಕರಿಸೋದು ಅವನ ಥೀಸಿಸ್ ಆಫ್ ಫ್ಯೂರೋಬ್ಯಾಕಲ್ಲಿ. ಅದನ್ನು ನಾನು ಒಂದು ಬಹಳ ಒರಟಾಗಿ ಅದನ್ನ ಹೇಳ್ತೇನೆ, ಯಾಕೆಂದರೆ ಅದ್ರ ಹೇಳೋ ಅಗತ್ಯ ಇದೆ. ಆ ಕಾಲ ಅವನು ಬರೆಯೋ ಹೊತ್ತಿಗೆ ಲೋಕವನ್ನು ನೋಡುವ, ನಾನು ತತ್ವ ಮೀಮಾಂಸೆ ಏನು ಬಳಸೋಕೆ ಹೋಗೋಲ್ಲ, ಲೋಕವನ್ನು ನೋಡುವ ರೀತಿ ಏನಿತ್ತು, ಒಂದು ಭೌತವಾದಿ ದೃಷ್ಟಿಕೋನ ಅಂತ. ಜಗತ್ತು ಅನ್ನೋದು ಹೆಂಗೋ ಒಂದು ಸೃಷ್ಟಿ ಆಗಿಬಿಟ್ಟಿದೆ, ಅದು ಬಹಳ ನೈಸರ್ಗಿಕವಾಗಿ ವಸ್ತು ಜಗತ್ತು ಸೃಷ್ಟಿ ಆಗಿಬಿಟ್ಟಿದೆ. ಅದರ ಜಗತ್ತಿನ ಭಾಗವಾಗಿ ಮನುಷ್ಯರು ನಾವು ಇದ್ದುಬಿಟ್ಟಿದ್ದೇವೆ. ಮತ್ತು ನೈಸರ್ಗಿಕ ವಿಧಾನದಲ್ಲೇ ಈ ಜಗತ್ತಿನಲ್ಲಿ ಬದಲಾವಣೆಗಳಾಗ್ತಾ ಹೋಗ್ತವೆ, ಈ ಭೌತ ಜಗತ್ತಿನ ಬದಲಾವಣೆಗಳಾಗ್ತಾ ಹೋಗ್ತವೆ. ನಾವು ಅದನ್ನು, ಆ ಬದಲಾವಣೆಗಳನ್ನ ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು ಈ ಜಗತ್ತಿನಲ್ಲಿ ನಾವು ಬದುಕ್ತೇವೆ, ನಾವು ಬದಲಾಗ್ತೇವೆ ಅನ್ನೋ ಒಂದು ಆದಿಭೌತವಾದ ಅನ್ನೋದೊಂದಿತ್ತು. ಆನಂತರ ವಿಜ್ಞಾನದ ಆವಿಷ್ಕಾರಗಳಾದವು. ವಿಜ್ಞಾನವಾಗಿ ನ್ಯೂಟೋನಿಯನ್ ಫಿಸಿಕ್ಸ್ ಬಂದುಬಿಡ್ತು. ನ್ಯೂಟೋನಿಯನ್ ಫಿಸಿಕ್ಸ್ ಬಂದಮೇಲೆ ಇನ್ನೊಂದು ಮೆಕ್ಯಾನಿಕಲ್ ಮೆಟೀರಿಯಲಿಸಮ್ ಬಂತು. ಇಲ್ಲ ಹೇಗೆ ನಾವು ಯಂತ್ರಗಳ ಪ್ರಕಾರವನ್ನು ಹೇಗೆ ನಾವು ನಿರ್ವಚಿಸ್ಬೋದೋ ಹಾಗೆ ಇಡೀ ವಿಶ್ವ ಆ ರೀತಿ ಒಂದು ದೊಡ್ಡ ಕಾಸ್ಮಿಕ್ ಯಂತ್ರದ ಹಾಗೆ ನಡೀತಾ ಇದೆ. ಅಷ್ಟನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಭೌತವಾದ. ಆದರೆ ಅದಕ್ಕೆ ಇದೊಂದು ತದ್ವಿರುದ್ಧವಾದ ಒಂದು ವಾದವೂ ಇತ್ತು. ಈ ವಸ್ತು ಜಗತ್ತು ಅನ್ನೋದೇ ಮಿಥ್ಯೆ. ಇದು ಏನಿದ್ರೂ ಕೂಡ ಒಂದು ಪ್ರಜ್ಞೆಯಿಂದ, ಮನುಷ್ಯ ತನ್ನ ಪ್ರಜ್ಞೆಯಿಂದ ಏನು ಅರ್ಥ ಮಾಡ್ಕೊಳ್ತಾನೆ ಅದೇ ಮಾತ್ರ ವಸ್ತು ಜಗತ್ತು. ಅದರ ಆಚೆಗೆ ವಸ್ತು ಜಗತ್ತು ಇದೆಯೋ ಇಲ್ವೋ ಅದು ಬಿಟ್ಬಿಡಿ. ಹಾಗಾಗಿ ಸಂಪೂರ್ಣವಾದ ವಸ್ತು ಜಗತ್ತು ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ? ಯಾವಾಗ ನಿಮ್ಮ ಪ್ರಜ್ಞೆ ಒಂದು ಅತಿ ಉನ್ನತ ಪ್ರಜ್ಞೆಗೆ ಹೋಗುತ್ತೋ ಆವಾಗ ಇಡೀ ವಸ್ತು ಜಗತ್ತು ನಿಮಗೆ ಸಂಪೂರ್ಣವಾಗಿರುತ್ತೆ. ಅದು ಏನು ಆ ಸಂಪೂರ್ಣವಾದ ಪ್ರಜ್ಞೆ ಏನು ದೇವರೋ ಅಥವಾ ಇನ್ನೊಂದೇನೋ ಅದಿದೆ. ಅದನ್ನು ನಿಧಾನಕ್ಕೆ ಮನುಷ್ಯ ಪಡ್ಕೊಳ್ತಾ ಹೋದ ಹಾಗೆ ಈ ವಸ್ತು ಜಗತ್ತು ನಿಮ್ಗೆ ಅರ್ಥ ಆಗ್ತದೆ, ಇದರ ಬದಲಾವಣೆಗಳು ಅರ್ಥ ಆಗ್ತದೆ, ನಿಯಮಗಳು ಅರ್ಥ ಆಗ್ತದೆ. ಥೀಸಿಸ್ ಆನ್ ಫ್ಯೂರೋಬ್ಯಾಕಲ್ಲಿ ಮಾರ್ಕ್ಸ್ ಎದುರುಗೊಳ್ಳೋ ಸಮಸ್ಯೆ ಏನು ಅಂತಂದರೆ, ಅವನ ಸ್ವಲ್ಪ ಹಿರಿಯನು ಮತ್ತು ತಮ್ಮ ಗುರುವಿನ ಶಿಷ್ಯಂದರು, ಅವರಿಬ್ಬರು ಫ್ಯೂರೋಬ್ಯಾಕ್ ಮತ್ತು ಮಾರ್ಕ್ಸ್ ಹೇಗಲ್ನ ಶಿಷ್ಯಂದರು. ಅವನೊಂದು ಹೇಳ್ತಾನೆ, ನೀನು ಏನು ಹೇಳ್ತಾ ಇದ್ದೀಯಾ, ನೀನು ಏನು ಹೇಳ್ತಾ ಇದೆಯಾ ಅನ್ನೋದೇ ನಿಂಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಭೌತವಾದಿಗಳು ಹೀಗೆ ಹೇಳ್ತಾರೆ, ಇನ್ನೊಂದು ಕಡೆಗೆ ನಮ್ಮ ಗುರುವು ಸೇರಿದ ಹಾಗೆ ಹೇಗಲ್ವಾದಿಗಳು, ವಿಚಾರವಾದಿಗಳು ಹೀಗೆ ಹೇಳ್ತಾರೆ. ನಾವು ಒಂದು ಪಾಯಿಂಟನ್ನು ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಇಲ್ಲಿ ಮನುಷ್ಯನ ಪ್ರಜ್ಞೆ ಅನ್ನೋದು ಎಲ್ಲೋ ಇದೆ, ಅದು ದೊರಕುತ್ತೆ ಅನ್ನೋದು. ಈ ಭೌತಿಕ ಜಗತ್ತಿನ ಬದಲಾವಣೆಯಲ್ಲಿ ಮನುಷ್ಯ ಪಾತ್ರ ಅನ್ನೋದು ಏನು ಯೋಚನೆ ಮಾಡೋದು ಅಂಥೇಳಿ ಭಾಳ ಸರಳವಾಗಿ ನಾನು 11 ಥೀಸಿಸ್ ಹೇಳೋಕ್ಕೋಗಲ್ಲ,
ಒಂದು ಕಡೆ ಹೇಳ್ತಾರೆ ನೋಡು, ನಿರಂತರವಾಗಿ ಯಾವುದೋ ಒಂದು ಕಾಲಘಟ್ಟದಿಂದ, ನಾನು ಯಾವ ಕಾಲಘಟ್ಟದಿಂದ ಅಂತ ಹೇಳೋಲ್ಲ, ನನಗೆ ಚರಿತ್ರೆ ನಮಗೆ ವಿಜ್ಞಾನ ನಮ್ಗೆ ಹೇಳ್ಕೊಟ್ಟಿರೋದು ಈ ಕಾಲಘಟ್ಟದಿಂದ ನೋಡಿದ್ರೆ ಯಾವಾಗೆಲ್ಲ ಮನುಷ್ಯ ಈ ಭೌತ ಜಗತ್ತಿನೊಡನೆ ಒಡನಾಡಲಿಕ್ಕೆ ಶುರು ಮಾಡ್ತಾನೋ ಅವನು ಆ ಭೌತ ಜಗತ್ತನ್ನು ಬದಲಿಸಲಿಕ್ಕೆ ಶುರು ಮಾಡಿದ್ದಾನೆ. ಮತ್ತು ಅವನು ಯಾವಾಗ ಆ ಬದಲಾವಣೆಯನ್ನು ಶುರು ಮಾಡಿದ್ನೋ ಆ ಭೌತ ಜಗತ್ತಿನ ಬಗ್ಗೆ ಹೆಚ್ಚು ಪ್ರಜ್ಞೆಯನ್ನು ಪಡಿತಾ ಹೋಗ್ತಾ ಇದ್ದಾನೆ. ಹಾಗಾಗಿ ಈ ಬದಲಾವಣೆ ಅನ್ನೋದು ಮನುಷ್ಯನ ಕಾರ್ಯಾಚರಣೆಯಿಂದ, ಅದನ್ನು ಪ್ರಾಕ್ಟೀಸ್ ಅಂತ ಮಾರ್ಕ್ಸಿಸಮಲ್ಲಿ ಮುಂದೆ ಆದದ್ದು ಪ್ರಾಕ್ಟೀಸ್ ಅಂತ. ಭೌತ ಜಗತ್ತಿನೊಡನೆ ಒಡನಾಟದ ಒಂದು ನಡಾವಳಿಯನ್ನು, ಆಚರಣೆಯನ್ನು ಮನುಷ್ಯ ಯಾವತ್ತು ಶುರು ಮಾಡಿದ್ನೋ ಆಗ ಅವನು ಭೌತ ಜಗತ್ತನ್ನು ಬದಲಿಸಲಿಕ್ಕೆ ಶುರು ಮಾಡ್ದ. ಮತ್ತು ಬದಲಾವಣೆ ಮಾಡೋದು ಮಾತ್ರ ಅಲ್ಲ, ಭೌತ ಜಗತ್ತಿನ ಪ್ರಜ್ಞೆಯನ್ನು ಪಡೆದುಕೊಳ್ಳಿಕ್ಕೆ ಶುರು ಮಾಡಿದ. ಇದು ಗತಿತಾರ್ಕಿಕತೆ, ಇದು ಡಯಲೆಕ್ಟಿಕ್ಸ್. ಸೊ ಪ್ರಜ್ಞೆ ಮುಖ್ಯವೋ ವಸ್ತು ಜಗತ್ತು ಮುಖ್ಯವೋ ಅನ್ನೋದಲ್ಲ, ಮನುಷ್ಯ ನಿರಂತರವಾಗಿ ಭೌತ ಜಗತ್ತಿನ ಜೊತೆಗೆ ಒಡನಾಡ್ಕೊಳ್ತಾ ಭೌತ ಜಗತ್ತನ್ನು ಅರ್ಥ ಮಾಡ್ಕೊಂಡು ಅವನು ಬದಲಾಯಿಸ್ತಿದ್ದಾನೆ. ಬದಲಾಯಿಸಿದ ಹಾಗೆ ಭೌತ ಜಗತ್ತಿನ ಪ್ರಜ್ಞೆ ಅವನಲ್ಲಿ ಬೆಳೀತಾ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ಜಗತ್ತನ್ನು ನಿರ್ವಚಿಸೋದು ಮುಖ್ಯ ಅಲ್ಲ, ಜಗತ್ತು ಯಾವ ರೀತಿ ಬದಲಾವಣೆ ಆಗ್ತಿದೆ ಮತ್ತು ಆ ಬದಲಾವಣೆಯಲ್ಲಿ ಮನುಷ್ಯನ ಆಚರಣೆಯ ಪಾತ್ರ ಏನು ಅದು ಬಹಳ ಮುಖ್ಯ. ಅದಕ್ಕೆ ಬಹಳ ಫೇಮಸ್ ಥೀಸಿಸ್, ಫಿಲಾಸಫರ್ಸ್ ಹ್ಯಾವ್ ಇಂಟರ್ಪ್ರಿಟೆಡ್ ದ ವರ್ಡ್, ದ ಪಾಯಿಂಟ್ ಈಸ್ ಟು ಚೇಂಜ್ ಇಟ್. ಚೇಂಜ್ ಇಟ್ ಅಂತ ಯಾಕೆ ಹೇಳ್ತಾನೆ ಅಂದರೆ ಮನುಷ್ಯನೇ ಮಾಡ್ತಿರೋದು, ಮತ್ತು ಆ ಎರಡು ಒಡನಾಟದಲ್ಲೇ ಆಗುವಂಥದ್ದು. ಪ್ರತ್ಯೇಕವಾಗಿ ಅದು ಪ್ರತ್ಯೇಕವಾಗಿ ಇದು ಅನ್ನೋದಲ್ಲ, ನಿರಂತರವಾಗಿ ಜಗತ್ತಿನ ಜೊತೆಗೆ ಮನುಷ್ಯರು ಆಚರಣೆಯ ಮೂಲಕ ಥ್ರೂ ಪ್ರಾಕ್ಸೀಸ್ ಒಡನಾಡೋ ಮೂಲಕ ಬದಲಿಸ್ತಾರೆ ಮತ್ತು ಜಗತ್ತಿನ ಬಗ್ಗೆ ಹೆಚ್ಚು ಹೆಚ್ಚು ಜ್ಞಾನವನ್ನು ಪ್ರಜ್ಞೆಯನ್ನು ಪಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಇದು ಈ ಡೈಲೆಕ್ಟಿಕ್ಸನ್ನು ಅರ್ಥ ಮಾಡ್ಕೊಳ್ಳದೆ ಈ ಜಗತ್ತನ್ನಾಗಲಿ, ನಮ್ಮ ಸಂಸ್ಕೃತಿಯನ್ನಾಗಲಿ, ಸಮಾಜವನ್ನಾಗಲಿ, ರಾಜಕೀಯವನ್ನಾಗಲಿ ಅರ್ಥ ಮಾಡ್ಕೊಳ್ಳೋದು. ನಂತರ ಮಾರ್ಕ್ಸ್ನ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಆಗಲಿ ಮತ್ತು ಬಹಳ ಪ್ರಖ್ಯಾತವಾದ ದಾಸ್ ಕ್ಯಾಪಿಟಲ್ ಆಗಲಿ ಈ ಮೂಲಭೂತವಾದ ಡೈಲೆಕ್ಟಿಕಲ್ ಪ್ರಜ್ಞೆಯನ್ನು ಹೊಂದಿದೆ. ಮತ್ತು ಪಾರ್ಟಿ ಮಾರ್ಕ್ಸ್ವಾದ ಆಗಲಿ, ಫ್ರಾಂಕ್ಫರ್ಟ್ ಸ್ಕೂಲ್ನ ಮಾರ್ಕ್ಸ್ವಾದ ಆಗಲಿ, ಲಕಾನಿಯನ್ ಮಾರ್ಕ್ಸ್ವಾದ ಆಗಲಿ ಎಲ್ಲವೂ ಇದನ್ನು ಪ್ರಮಾಣವಾಗಿ ಇಟ್ಕೊಳ್ತವೆ ಅನ್ನೋ ಕಾರಣಕ್ಕಾಗಿ ಮಾರ್ಕ್ಸಿಸಮ್ನ ಪ್ರಮಾಣಭೂತಕರಣ ಈ ಡೈಲೆಕ್ಟಿಕ್ಸ್ ಸಿಗೋದು ನಮಗೆ ಥೀಸಿಸ್ ಆಫ್ ಫ್ಯೂರ್ ಆಗಲಿ. ನಿತ್ಯಾನಂದ ಅವರ ಪುಸ್ತಕವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ಒಂದು ನಿರ್ವಚನ, ಮಾರ್ಕ್ಸ್ವಾದದ ಮೂಲ ತಾತ್ವಿಕ ನಿರ್ವಚನ ತುಂಬ ಅಗತ್ಯ. ಯಾತಕ್ಕೆ ಅಂತಂದರೆ ನಿತ್ಯಾನಂದ್ ಪ್ರಶ್ನೆ ಮಾಡ್ತಾ ಇರೋದು ಏನು, ನನಗೂ ಅದೊಂದು ಆಶ್ಚರ್ಯ ಆಗಿದೆ. ಅದನ್ನು ವಿಮರ್ಶೆ ಅಂತಲೇ ತಗೊಳ್ಳಿ. ನಿತ್ಯಾನಂದ್ ಈಗಿದ್ದ ಒಂದು ಸೆಮಿಯೋಟಿಕ್ಸ್ಗೆ ಏನಂತಾರೆ ಕನ್ನಡದಲ್ಲಿ, ಕಲಾಮೀಮಾಂಸೆ, ಓಕೆ ಕಲಾಮೀಮಾಂಸೆ ಅಂತಲೇ ಇಟ್ಕೊಂಡ್ಬಿಡ. ಹೀಗಿದ್ದ ಒಂದು ಕಲಾಮೀಮಾಂಸೆ ಅದು ನಿತ್ಯಾನಂದಿಗೆ ಒಪ್ಪಿತವಾಗಿದ್ದಂಥ ಒಂದು ಕಲಾಮೀಮಾಂಸೆ ಒಮ್ಮೆಲೆ ಹೀಗೆ ಹಿಂದುತ್ವವಾದಕ್ಕೆ ಹೇಗೆ ತಿರ್ಕೊಳ್ತು. ಹಾಗೆ ಆ ಪ್ರಶ್ನೆ ಕೇಳ್ಕೊಂಡ ತಕ್ಷಣವೇ ಅದು 1980 ನಂತರ ಆಯಿತು ಅಂದರೆ ಅದನ್ನು 80 ನಂತರ ಪ್ರಜ್ಞಾಪೂರ್ವಕವಾಗಿ ಮನುಷ್ಯ ಯೋಚನೆ ಮಾಡಿ ಅದನ್ನು ಬದಲಿ ಮಾಡಿದ್ನೋ, ಅಥವಾ ಈ ವಸ್ತು ಜಗತ್ತಿನಲ್ಲೇ ಅದು ಬದಲಾಗಲಿಕ್ಕೆ ಏನಾದರೂ ಕಾರಣ ಇತ್ತೋ, ಅಥವಾ ಆ ಯಕ್ಷಗಾನದ ಸೆಮಿಯೋಟಿಕ್ಸಲ್ಲೇ ಅಂಥ ಬದಲಾವಣೆಗಳಿಗೆ ಅವಕಾಶ ಇತ್ತು. ಇವನ್ನೆಲ್ಲವನ್ನು ನಿರ್ವಚಿಸಲಿಕ್ಕೆ ಮನುಷ್ಯನ ಪ್ರಾಕ್ಟೀಸ್ ತುಂಬ ಮುಖ್ಯ ಆಗುತ್ತೆ. ಮತ್ತು ಆ ಪ್ರಾಕ್ಟೀಸ್ ಮೂಲಕ ತನ್ನ ಭೌತ ಜಗತ್ತನ್ನು, ವಸ್ತು ಜಗತ್ತನ್ನು ಮನುಷ್ಯ ಹೇಗೆ ಬದಲಾವಣೆ ಮಾಡ್ತಾನೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಸಾಂಸ್ಕೃತಿಕ ಬಿಕ್ಕಟ್ಟನ್ನು ಎದುರಿಸುವಾಗ ಅಥವಾ ಸಾಂಸ್ಕೃತಿಕ ಬಿಕ್ಕಟ್ಟನ್ನು ವಿವರಿಸುವಾಗ ನಿಮ್ಮ ಫಿಸಿಕಲ್ ಹಿಸ್ಟೋರಿಕಲ್ ವರ್ಲ್ಡ್, ನಿಮ್ಮ ಭೌತ ಜಗತ್ತಿನಲ್ಲಿ ಏನೇನು ಪ್ರಕ್ರಿಯೆಗಳು ನಡೀತೇವೆ ಅದರಿಂದ ಮನುಷ್ಯನಿಗೆ ಆ್ಯಕ್ಷನ್ ಅಥವಾ ಪ್ರಾಕ್ಸಿಸ್ ಹೋಗಿ ಆಚರಣೆ ಮಾಡಲಿಕ್ಕೆ ಏನು ಅವಕಾಶಗಳು ಸಿಗ್ತಿವೆ, ಆ ಅವಕಾಶಗಳಿಂದ ಆ ಭೌತಿಕ ಜಗತ್ತನ್ನು ಅಥವಾ ಆ ಸಮಾಜವನ್ನು ಆತ ಹೇಗೆ ಬದಲಾಯಿಸ್ತಿದ್ದಾನೆ ಮತ್ತು ಆ ಮೂಲಕ ಹೇಗೆ ಹೊಸ ಪ್ರಜ್ಞೆಯನ್ನು ಪಡ್ಕೊಳ್ತಾನೆ ಅನ್ನೋದನ್ನ ಪ್ರತಿ ಸಾರಿಯೂ ಪರೀಕ್ಷೆ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸಾರಿಗೆ ಉತ್ತರ ಇಲ್ಲ ಇದಕ್ಕೆ, ಪ್ರತಿ ಸಾರಿಯೂ ಪರಿಚಯ ಮಾಡಿ. ಈಗ ಈ ಒಂದು ಇಟ್ಕೊಳ್ಳುವಾಗ ಇದು ಎಲ್ಲಿಗೆ ಹೋಯಿತು ಅಂದರೆ ಮಾರ್ಕ್ಸ್ವಾದ ಅಂದರೆ ಮಾರ್ಕ್ಸ್ ಬರೀ ಭೌತ ಜಗತ್ತಿನ ಬಗ್ಗೆ ಹೇಳ್ದ. ಹಾಗಾಗಿ ಇದು ಮತ್ತು ವರ್ಗ ಪ್ರಶ್ನೆ ಬಂತು. ಸೊ ವರ್ಗ ಪ್ರಜ್ಞೆ ಇದ್ದರೆ ಮಾತ್ರ ಅರ್ಥ ಆಗುತ್ತೆ ಅಂತ ಮಾರ್ಕ್ಸ್ ಹೇಳಿದ್ದು ಹಾಗಲ್ಲ. ಮಾರ್ಕ್ಸ್ ಹೇಳಿದ್ದು ಮೂಲಭೂತವಾಗಿ ಇಷ್ಟೇ, ಆಯಿತಾ. ಅದ್ರ ನಂತರ ಗ್ರಾಮ್ಶಿ, ನಾನು ಬಹಳ ದೊಡ್ಡ ಮಾರ್ಕ್ಸ್ವಾದಿ ರಾಜಕೀಯ ಮತ್ತು ಸಾಮಾಜಿಕ ಚಿಂತನೆ ಹೇಳ್ತೇನೆ. ಗ್ರಾಮ್ಶಿ ಹೇಳಿದ ನೀವು ಭೌತ ಜಗತ್ತು ಅಂದ ತಕ್ಷಣ ಬರೀ ನಿಮ್ಮ ಪ್ರೊಡಕ್ಷನ್, ರೈತಾಪಿ ಅಥವಾ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಲ್ಲ. ಈ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನಷ್ಟಿಗೆ 19ನೇ 20ನೇ ಶತಮಾನದ ಆದಿಗೆ ಒಂದು ಡೆಮೋಕ್ರಸಿ ಅಂತ ಒಂದು ಪೊಲಿಟಿಕಲ್ ಸಿಸ್ಟಮನ್ನು ಕಟ್ಕೊಂಡ್ಬಿಟ್ಟಿದ್ದೀವಿ. ಈ ಡೆಮೋಕ್ರಸಿಯಲ್ಲಿ ಒಂದು ಇನ್ಸ್ಟಿಟ್ಯೂಷನ್, ಸಂಸ್ಥೆಗಳ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಈಗ ಯಾರು ಭೌತ ಜಗತ್ತಿನಲ್ಲಿ
ಮಧ್ಯಪ್ರವೇಶಿಸಿ ಅದರ ಅಧಿಕಾರವನ್ನು ತಮ್ಮ ಕೈ ಹಿಡಿದಲ್ಲಿ ಇಟ್ಕೊಳ್ಬೇಕು ಅಂತಿದ್ದಾರೋ ಅವರು ಈ ಇನ್ಸ್ಟಿಟ್ಯೂಷನ್ಗಳನ್ನು ಕಂಟ್ರೋಲ್ ಮಾಡ್ತಾರೆ, ಈ ಸಂಸ್ಥೆಗಳನ್ನು ಕಂಟ್ರೋಲ್ ಮಾಡ್ತಾರೆ. ಅದನ್ನು ನಾವು ಹೆಜಮನಿ ಅಂತ ಕರೀತಾನೆ. ಯಾರು ಈ ಸಂಸ್ಥೆಗಳನ್ನು, ನಮ್ಮ ಪ್ರಜಾಪ್ರಭುತ್ವ ಅಥವಾ ಆ ಥರದ ಸಮಾಜದಲ್ಲಿನ ಸಂಸ್ಥೆಗಳನ್ನು ತಮ್ಮ ಅಧಿಕಾರ ವ್ಯವಸ್ಥೆಯಾಗಿ ಮಾಡಿಕೊಳ್ಳುವ ಒಂದು ಅಧಿಕಾರ ಸ್ಥಾನವನ್ನು ಪಡಿತಾರೋ, ಹೆಜಮೋನಿಕ್ ಸ್ಥಾನವನ್ನು ಪಡಿತಾರೋ, ಅವರು ಭೌತ ಜಗತ್ತಿನ ಅಧಿಕಾರವನ್ನು ಇಟ್ಕೊಳ್ತಾರೆ ಮತ್ತು ಅದನ್ನು ಬದಲಾವಣೆ ಮಾಡುವಾಗ ತಮ್ಮ ಅಧಿಕಾರಕ್ಕೆ ತಕ್ಕ ಹಾಗೆ ಬದಲಾವಣೆ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಈಗ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ದು ಏನು ಅಂತಂದರೆ, ನೀವು ಜಗತ್ತನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬರೀ ಭೌತ ಜಗತ್ತಿನ ವಿವರಗಳನ್ನಷ್ಟೇ ಅಲ್ಲ, ಭೌತ ಜಗತ್ತನ್ನು ನಿಯಂತ್ರಿಸುವ ರಾಜಕೀಯ ಸಾಮಾಜಿಕ ಪರಿಸರವನ್ನುಳ್ಳ ಸಾಮಾಜಿಕ ರಾಜಕೀಯವನ್ನು ಮತ್ತು ಅದರಲ್ಲಿನ ಸಂಸ್ಥೆಗಳನ್ನು, ಆ ಸಂಸ್ಥೆಗಳಲ್ಲಿ ಯಾರ ಅಧಿಕಾರ ಇದೆ ಮತ್ತು ಯಾರ ಅಧಿಕಾರವನ್ನು ಅಲ್ಲಿ ಗೌರವಯುತವಾಗಿ ಕಾಣ್ತಾ ಇದೆ ಮತ್ತು ಯಾರಿಗೆ ಅಲ್ಲಿ ಅಧಿಕಾರ ಇಲ್ಲ, ಇವುಗಳನ್ನು ನೀವು ಅರ್ಥ ಮಾಡ್ಕೊಳ್ತಾ ಹೋದರೆ ಈ ನಮ್ಮ ಸಮಾಜ ಹೇಗೆ ಬದಲಾಗ್ತಾ ಇದೆ, ಯಾಕೆ ಬದಲಾಗ್ತಾ ಇದೆ, ಇದಕ್ಕೂ ಅಧಿಕಾರ ಇಲ್ಲದವ್ರಿಗೂ ಅಧಿಕಾರ ಇರೋರಿಗೂ ಏನು ತಿಕ್ಕಾಟ ನಡೀತಾ ಇದೆ. ಆ ಮೂಲಕ ಈ ತಿಕ್ಕಾಟದಲ್ಲಿ ಮತ್ತು ಅದೇ ಡಯಲೆಕ್ಟಿಕ್ಸಲ್ಲಿ ನಮ್ಮ ಸಮಾಜ ಹೇಗೆ ಒಳ್ಳೆಯದಕ್ಕೋ ಕೆಟ್ಟದಕ್ಕೋ, ಮಾರ್ಕ್ಸ್ ನಿಂತ್ಕೊಳ್ಳಿ, ಮಾರ್ಕ್ಸ್ ಎಂದು ಈ ಬದಲಾವಣೆ ಆದರೆ ಒಳ್ಳೆಯದೇ ಆಗ್ತದೆ ಅಂತ ಹೇಳಿಲ್ಲ, ಕೆಟ್ಟ ಬದಲಾವಣೆ ಅಂದರೆ ಹೇಗೆ ಆಗ್ತಾ ಇದೆ ಅಂತ ಅರ್ಥ. ಅದಕ್ಕೆ ಸ್ವಲ್ಪ ಮಾರ್ಕ್ಸಿನ ಥೀಸಿಸ್ ಆನ್ ಫ್ಯೂರೋಬ್ಯಾಕ್ ಜೊತೆಗೆ ಗ್ರಾಮ್ಶಿಯ ಹೆಗಮನಿ ಅಥವಾ ಇನ್ಸ್ಟಿಟ್ಯೂಷನಲ್ ಹೆಗಮನಿ ಅನ್ನೋದು ತುಂಬ ಮುಖ್ಯ ಆಗಬೇಕಾಗ್ತದೆ. ಯಾತಕ್ಕೆ ಅಂತಂದರೆ, ಈಗ ನಿತ್ಯಾನಂದರ ಮುಖ್ಯ ಪ್ರಮೇಯವನ್ನು ಅಥವಾ ಮುಖ್ಯ ಸಮಸ್ಯೆಯನ್ನು ಇಟ್ಕೊಂಡ್ರೆ, ಯಕ್ಷಗಾನ ತನ್ನ ಎಲ್ಲ ಯಕ್ಷಗಾನದ ಬಗ್ಗೆ ನಿತ್ಯಾನಂದಗೆ ತುಂಬ ಪ್ರೀತಿ ಮಾತ್ರ ಅಲ್ಲ, ಅದು ದೈವ. ಅದನ್ನು ಮಾತ್ರ ಹೇಳ್ಬೋದು ದೈವ ಅಂತ. ನಮ್ಮ ರಘುಗೆ ಸಾಹಿತ್ಯ ಮತ್ತು ಕಾವ್ಯ ಹೇಗೆ ದೈವೋ, ರಘುನಂದನ್ ಅವರಿಗೆ ನಮ್ಮ ರಘು ಅಂತ ಸಾರಿ ಹೇಗೋ ಹಾಗೆ ಒಂದು ದೈವ ಅಂದರೆ ಇದರಲ್ಲಿ ಒಂದು ಶಕ್ತಿ, ಒಂದು ಪ್ರಜ್ಞೆ ಮತ್ತು ಈ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಬದಲಿಸುವ ಒಂದು ಬೃಹತ್ ವಾಗ್ಮಯ ಇದೆ ಅನ್ನೋ ನಂಬಿಕೆ, ಆಯಿತಾ. ಆ ನಂಬಿಕೆಯನ್ನು ಮಾರ್ಕ್ಸ್ವಾದ ನಂಬೋದಿಲ್ಲ. ನಾನು ಹೇಳ್ತೀನಿ, ಮಾರ್ಕ್ಸ್ವಾದ ಹೇಳಿದ್ರೆ ಇಟ್ಸ್ ಬುಲ್ಶಿಟ್. ನೋ, ಅಂಥದ್ದೇನು ಪ್ರಜ್ಞೆ ಇಲ್ಲ. ಇದು ಏನೇ ದೊಡ್ಡ ಪ್ರಜ್ಞೆ ಇದ್ದರೂ ಕೂಡ ಈ ವಾಸ್ತವಿಕ ಸಾಮಾಜಿಕ ಜಗತ್ತಿನ ಪ್ರಾಕ್ಟೀಸ್ನಿಂದ ಡೆವಲಪ್ ಆಗಿರೋಂಥದ್ದು. ಪ್ರಾಕ್ಟೀಸ್ ಅಪ್ಲೈ ಮಾಡಿಕೊಂಡ್ರೆ ಓಕೆ, ಅದಿರಲಿ. ಈಗ ದೊಡ್ಡ ಸಮಸ್ಯೆ ಅಂದರೆ 80ರವರೆಗೆ, ಅದು ಕುಂಬ್ಳೆ ಸುಂದರರಾವ್ ಇದ್ದ ನಂತರವೂ ಬಂದ 70-80ರವರೆಗೆ ಸರಿಯಾಗಿದ್ದ ಈ ಸೆಮಿಯೋಟಿಕ್ಸ್ 80ಕ್ಕೆ ಯಾಕೆ ಹೀಗಾಯಿತು? ಈ ಪ್ರಮೇಯ ಇಡೀ ಪುಸ್ತಕದ ನಿರ್ವಚನಕ್ಕೆ ಕಾರಣ ಅಂತ ನಾನಾದರೂ ಭಾವಿಸ್ತೇನೆ. ಆದರೆ ಇಲ್ಲಿ ಸಮಸ್ಯೆ ಇರೋದು ಅಂತಂದರೆ, ಇದರಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೇರಳವಾದ ನಮಗೆ ಅವಶ್ಯಕವಾದ ಈ ನಮ್ಮ ಸಾಮಾಜಿಕ ಮತ್ತು ರಾಜಕೀಯ ಜಗತ್ತಿನಿಂದ ಏನೇನು ಬದಲಾವಣೆ ಆಗ್ತದೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದ ಎಲ್ಲ ದಾಖಲೆಗಳನ್ನು ನಿತ್ಯಾನಂದ್ ಹೇರಳವಾಗಿ ಸಂಗ್ರಹಿಸಿಟ್ಟಿದ್ದಾರೆ. ಆದರೆ ಇಟ್ಸ್ ಅ ವರ್ಕ್ ಇನ್ ಪ್ರೋಗ್ರೆಸ್. ನಾನು ಇವತ್ತಿಗೂ ಹೇಳ್ತಾಯಿದ್ದೀನಿ, ಇಟ್ಸ್ ಅ ವರ್ಕ್ ಇನ್ ಪ್ರೋಗ್ರೆಸ್. ಇದನ್ನು ಈ ಥರದ ಬದಲಾವಣೆಗಳು ಮನುಷ್ಯನ ಪ್ರಾಕ್ಟೀಸ್ನಿಂದ, ಆಚರಣೆಯಿಂದ ಯಾತಕ್ಕೆ ಆಗ್ತಾ ಇದೆ ಮತ್ತು ಆ ಪ್ರಾಕ್ಟೀಸ್ ಏನನ್ನಂದ್ರೆ ಬದಲಾವಣೆ ಮಾಡೋದಿದ್ದರೆ ಯಾವ ರೀತಿ ಬದಲಾವಣೆಗಳನ್ನು ಮಾಡಿದೆ, ಆ ಬದಲಾವಣೆ ಆ ಪ್ರಾಕ್ಟೀಸ್ನಲ್ಲಿ ತೊಡಗಿಕೊಂಡಿರೋರನ್ನ ಹೇಗೆ ಬದಲಾಯಿಸಿದೆ ಅನ್ನೋದನ್ನು ವಿವರಿಸುವಲ್ಲಿ ನಿತ್ಯಾನಂದ್ ಅಲ್ಲಿಗೆ ನಿಂತಿದ್ದಾರೆ. ಅದನ್ನು ಸಫಲರಾಗಿಲ್ಲ ಅಂತಲೇ ನಾನು ಹೇಳ್ತಿದ್ದೀನಿ. ಯಾಕೆ ಅಂದರೆ ನಿರಂತರವಾಗಿ ಇಲ್ಲಿ 2 ಪ್ರಶ್ನೆಗಳು ಬರ್ತವೆ. 1900 ನಂತರ ಇದು ಕೆಳ ಜಾತಿ, ಅದರಲ್ಲೂ ಭಾಳ ಮುಖ್ಯವಾಗಿ ನಾವು ಅನ್ಟಚಬಲ್ಸ್ ಅಂತ ಏನು ಕರಿತೇವೆ, ಅಥವಾ ಪಂಚಮರು ಅಂತ ಏನು ಕರಿತಾರೆ, ಅವರ ಕಲೆಯಾಗಿತ್ತು ಅಂತಿದ್ದರೆ ಒಪ್ಕೊಳ್ಳೋಣ. ಒಂದು ಕಾಲಕ್ಕೆ ಪಂಚಮರ ಕಲೆಯಾಗಿದ್ದರೆ ಅದಕ್ಕೆ ಒಂದು ಸೆಮಿಯೋಟಿಕ್ಸ್ ಇರ್ತದೆ. ಆ ಸೆಮಿಯೋಟಿಕ್ಸ್ಗೆ, ಆ ಒಂದು ಕಲಾಮೀಮಾಂಸೆಗೆ ಅವರ ಭೌತಿಕ ಬದುಕಿನ, ಸಾಮಾಜಿಕ ಬದುಕಿನ ಒಂದು ಅರಿವು ಇರ್ತದೆ ಮತ್ತು ಆ ಸೆಮಿಯೋಟಿಕ್ಸ್ನ ಅವರ ಸಬಾಲ್ಟ್ರನ್ಸ್ ಅಂತ ನಾವೇನು ಕರಿತೀವೋ ಅವರ ಜಗತ್ತಿನ ಅಗತ್ಯಕ್ಕೆ ಆ ಪ್ರಜ್ಞೆಯಾಗಿ ಆ ಮಾಧ್ಯಮ ಇರ್ತದೆ ಅಂತ ಒಪ್ಕೊಂಡ್ರೆ, 19ನೇ ಶತಮಾನದ ಕೊನೆ ಮತ್ತು 20ನೇ ಶತಮಾನಕ್ಕೆ ಬಂದಾಗ ಇದರಲ್ಲಿ ನಿಧಾನಕ್ಕೆ ಬೇರೆ ಮೇಲ್ಜಾತಿಗಳವರು ತಮ್ಮ ಪ್ರವೇಶವನ್ನು ಪಡೆದ್ರು ಮತ್ತು ತಮ್ಮ ಸುಪರ್ದಿಗೆ ತಗೊಳ್ಳಿಕ್ಕೆ ಆಯಿತು. ಅಂದರೆ ಅಂಥ ಅಗತ್ಯ ಮೇಲ್ಜಾತಿಯವರಿಗೆ ಏನಿತ್ತು? ಇದು ಮಾರ್ಕ್ಸ್ವಾದ ಪ್ರಶ್ನೆ ಮಾಡ್ಕೊಳುತ್ತೆ ತನ್ನಂತ. ಸುಮ್ಮನೆ ಹೇಳಿಬಿಟ್ರೆ ಆಗೋಲ್ಲ. ಇಲ್ಲಿವರೆಗೆ ಹಿಂಗಿತ್ತು, ಕೆಳಜಾತಿಯವರ ಸಮಯ 16ನೇ ಶತಮಾನದಿಂದ ಹಿಂಗಿತ್ತು, 19ನೇ ಶತಮಾನದ ಕೊನೆ ಮತ್ತು 20ನೇ ಸರಿಯಪ್ಪ.
ಅದಕ್ಕೆ ಒತ್ತಾಸೆ ಆಗುವಂಥ ಏನು ಸಾಮಾಜಿಕ ಕ್ರಿಯೆಗಳು ನಡೆದವು, ಯಾವ ಆಚರಣೆಗಳ ಮೂಲಕ ಆ ರೀತಿಯ ಸಾಮಾಜಿಕ ಕ್ರಿಯೆಗೆ ಮೇಲ್ಜಾತಿಯವರು ಒಳಗಾದರು, ಅವರಿಗೆ ಯಾತಕ್ಕೆ ಯಕ್ಷಗಾನ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ನ ಸೆಮಿಯಾಟಿಕ್ಸ್ ತುಂಬ ತಮ್ಮ ಅಧಿಕಾರವನ್ನು ಇಟ್ಕೊಳ್ಳಿಕ್ಕೆ ಯಾಕೆ ಅಗತ್ಯವಾಯಿತು ಅನ್ನೋದಕ್ಕೆ ನಾವು ಆ ಕಾಲದ ರಾಜಕೀಯದಲ್ಲಿ ಅಥವಾ ಸಾಮಾಜಿಕ ಬದಲಾವಣೆಗಳಲ್ಲಿ ಉತ್ತರವನ್ನು ಇಟ್ಕೊಳ್ಬೇಕಾಗ್ತದೆ. ಮತ್ತು ಅದರಲ್ಲಿ ಯಕ್ಷಗಾನ ಯಾವ ರೀತಿಯ ಒಂದು ಸಲಕರಣೆಯಾಗಿ ಆ ಜಾತಿ ವರ್ಗಗಳಿಗೆ ಅವಶ್ಯಕವಾಗಿತ್ತು ಅನ್ನೋದನ್ನು ನಿರೂಪಣೆ ಮಾಡಬೇಕಾಗ್ತದೆ. ಆ ನಿರೂಪಣೆಯನ್ನು ನಿತ್ಯಾನಂದರಲ್ಲಿ ಇಲ್ಲ ಅನ್ನೋದು ನನ್ನ ಮೊದಲ ಕ್ರಿಟಿಕ್. ಯಾಕೆಂದರೆ ನಾವು ಒಂದು ಅರ್ಥ ಮಾಡ್ಕೋಬಾರ್ದು ಏನಂದರೆ, ದೊಡ್ಡ ಸಾಮಾಜಿಕ ಚಳುವಳಿ ನಡೀತಾ ಇತ್ತು. 1850 ನಂತರ ಅಂತೂ ನಾವು ದೊಡ್ಡ ಸಾಮಾಜಿಕ ಕ್ರಾಂತಿಯ ಕಾಲ ಅಂತ ಕರಿತೇವೆ. ಫೂಲೆ ಅವ್ರ ನಂತರ, ಫೂಲೆ ಅವ್ರನ್ನ ನಾವು 1900 ಬರೋಷ್ಟೊತ್ತಿಗೆ, 20ನೇ ಶತಮಾನ ಮೊದಲಿಗೆ ಬರೋಷ್ಟೊತ್ತಿಗೆ ಅದು ಒಂದು ದೊಡ್ಡ ಒಂದು ಭೂಹೀನರ ಚಳುವಳಿಯಾಗಿಯೂ, ಕೆಳವರ್ಗದ ಚಳುವಳಿಯಾಗಿಯೂ, ಕೆಳ ಜಾತಿಗಳ ಚಳುವಳಿಯಾಗಿಯೂ, ಸ್ತ್ರೀ ಸಮಾನತೆ ಚಳುವಳಿ, ಒಂದು ದೊಡ್ಡ ಸಾಮಾಜಿಕ ಬದಲಾವಣೆ ಭಾರತದಲ್ಲಿ ಆಗ್ತಾಯಿತ್ತು. ಸರಿ, ಆ ಒಂದು ಪ್ರಜ್ಞೆಯಲ್ಲಿ ಆ ಸಾಮಾಜಿಕ ಚಳವಳಿಯನ್ನು ಶುರು ಮಾಡಿದವರು ಮನುಷ್ಯರೇ, ಭಾರತದ ಜನರೇ. ಆ ಮೂಲಕ ಅವರು ತಮ್ಮ ಸಮಾಜವನ್ನು ಅರ್ಥ ಮಾಡಿಕೊಂಡ್ರು, ಆ ಸಾಮಾಜಿಕ ಪ್ರಜ್ಞೆಯನ್ನು ಪಡ್ಕೊಂಡ್ರು, ಮತ್ತು ಆ ಪ್ರಜ್ಞೆಯ ಮೂಲಕ ಸಮಾಜವನ್ನು ಬದಲಾವಣೆ ಮಾಡಿ. ಇದು ಡೈಲೆಕ್ಟಿಕ್ಸ್, ಮಾರ್ಕ್ಸ್ ಬದಲು ಒಪ್ಕೊಳ್ಬೋದು. ಆದರೆ ಈ ರೀತಿಯ ಸಾಮಾಜಿಕ ಪಲ್ಲಟ ಆಗ್ತದೆ ಮತ್ತು ತಮ್ಮ ಅಧಿಕಾರ, ಈ ಜಾತಿ, ಲಿಂಗ ಮತ್ತು ಸಂಪನ್ಮೂಲದ ಆ ಅಧಿಕಾರ ತಮ್ಮ ಕೈಯಿಂದ ತಪ್ತದೆ ಅನ್ನೋ ವರ್ಗಗಳಿಗೆ ಯಕ್ಷಗಾನ ಅದನ್ನು ರಕ್ಷಿಸಿಕೊಳ್ಳಲಿಕ್ಕೆ ಒಂದು ತಾಣ ಹೇಗಾಯಿತು, ಅಲ್ಲಿಯ ಪ್ರವೇಶ ಮಾಡುವ ಮೂಲಕ ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವ ಒಂದು ಸಂಸ್ಥೆಯಾಗಿ ಯಕ್ಷಗಾನವನ್ನು ನಾವು ಬಳಸಿಕೊಳ್ಬೋದು ಅಂತ ಯಾಕೆ ಅನ್ನಿಸ್ತು ಅನ್ನೋ ಉತ್ತರವನ್ನು ನಾವು ಕಂಡುಕೊಳ್ಳೇಬೇಕಾಗತ್ತೆ. ಯಾಕೆಂದರೆ ಯಕ್ಷಗಾನವನ್ನಕ್ಕೆ ಮೇಲ್ಜಾತಿಯವರು ಪ್ರವೇಶ ಮಾಡಿದರೆ ಅದಕ್ಕೆ ಒಂದು ಚಾರಿತ್ರಿಕ ಕಾರಣ ಇರಬೇಕು. ಇಲ್ಲಿಯವರೆಗೆ ಅವರು ಪ್ರವೇಶ ಮಾಡದೇ ಇದ್ದರೆ ಈಗ ಯಾಕೆ ಮಾಡ್ತಾಯಿದ್ದಾರೆ? ಅದಕ್ಕೆ ಅವ್ರಿಗೆ ಇದಕ್ಕೆ ಒಮ್ಮೆಲೆ ಅವ್ರಿಗೆ ಜ್ಞಾನೋದಯ ಆಯಿತು ಅಂತಲ್ಲ, ಅದಕ್ಕೇನೋ ಬಹಳ ಬಲವಾದ ಈ ಬದಲಾಗ್ತಿರೋ ಸಮಾಜದಲ್ಲಿ ತಮ್ಮ ಸಾಮಾಜಿಕ ಅಧಿಕಾರವನ್ನು ನಾವು ಕಳ್ಕೊಳ್ತಾ ಇದ್ದೇವೆ, ನಮ್ಮ ಸಂಪನ್ಮೂಲದ ಅಧಿಕಾರವನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಅದನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಗ್ರಾಮ್ಶಿ ಹೇಳಿದ ಹಾಗೆ ಈ ರೀತಿಯ ಇನ್ಸ್ಟಿಟ್ಯೂಷನ್ಗಳು, ಕಲ್ಚರಲ್ ಇನ್ಸ್ಟಿಟ್ಯೂಷನ್, ಯಕ್ಷಗಾನವೂ ಒಂದು ಕಲ್ಚರಲ್ ಇನ್ಸ್ಟಿಟ್ಯೂಷನ್ ಇದೆ. ಇದರಲ್ಲಿ ನಮ್ಮ ಮಧ್ಯಪ್ರವೇಶ ಮಾಡಿ ಇಲ್ಲಿ ಈ ಮೂಲಕ ನಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವ ಹಾಗೆ ಜನರಲ್ಲಿ ಒಂದು ಸಮ್ಮತಿ ಮೂಡಿಸಬೇಕು ಅನ್ನೋ ಒಂದು ಚಾರಿತ್ರಿಕ ಅವಶ್ಯಕತೆ ಇಲ್ಲದೆ ಈ ಮೇಲ್ಜಾತಿಯವರು ಅಥವಾ ಬ್ರಾಹ್ಮಣರು ಸೇರಿದಾಗೆ ಮೇಲ್ಜಾತಿಯವರು ಯಕ್ಷಗಾನವನ್ನು ಪ್ರವೇಶಿಸೋದಕ್ಕೆ ಮಾರ್ಕ್ಸ್ವಾದದ ಪರಿಭಾಷೆಯಲ್ಲಿ ಸಾಧ್ಯತೆ ಇಲ್ಲ. ಅದು ಆಗಿದೆ ಅಂತಾದರೆ ಅದು ಏನು ಅಂತ ನಾವು ಯೋಚನೆ ಮಾಡಬೇಕು. ಯಕ್ಷಗಾನದಲ್ಲಿ ಅಂಥದ್ದೇನಿತ್ತು, ಅದರ ಒಳಗೆ ಪ್ರವೇಶ ಮಾಡಿ ಅಲ್ಲಿಯ ಮೂಲಕ ಈ ಮೇಲ್ಜಾತಿ ಮತ್ತು ಮೇಲ್ವರ್ಗಗಳವರು ತಮ್ಮ ಈಗಾಗಲೇ ಎಂಥದ್ದಿರ್ತದೆ ಅಸಮತೋಲನಗೊಳ್ತಿರುವಂಥ ಕಳ್ಕೊಳ್ತಿರುವಂಥ ಅಧಿಕಾರವನ್ನು ಯಕ್ಷಗಾನದ ಸಂಸ್ಥೆಯ ಮೂಲಕ ಉಳಿಸ್ಕೊಳ್ಳೋಕ್ಕೆ ಯಾವ ರೀತಿ ಪ್ರಯತ್ನ ಮಾಡಿದರು ಮತ್ತು ಅಂಥ ಅವಶ್ಯಕತೆ ಆ ಯಕ್ಷಗಾನದ ಸೆಮಿಯೋಟೆಕ್ಸಲ್ಲೇ ಇತ್ತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ಒಂದು ಕಳೆದುಕೊಳ್ತಿರೋ ಅಧಿಕಾರವನ್ನು ಮೊದಲು ಜತನದಿಂದ ಇಟ್ಕೊಳ್ಳಿಕ್ಕಾಗಿ ಮತ್ತು ಮರುಸ್ಥಾಪಿಸಲಿಕ್ಕಾಗಿ ಇಲ್ಲಿ ಒಂದು ಅಡುಗು ತಾಣ ನನಗಿದೆ. ಅದನ್ನು ಗ್ರಾಮ್ಶಿ ವಾರ್ ಆಫ್ ಪೊಸಿಷನ್ಸ್ ಅಂತಾರೆ. ಕಳೆದುಕೊಳ್ತಿರುವ ಆಗಲೇ ಹೋಯ್ತಾ ಮರ ಆಗಲೇ ಅಷ್ಟೊತ್ತಿಗೆ ಕಳೆದುಕೊಳ್ತಿರುವಂಥ ಒಂದು ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಇನ್ಸ್ಟಿಟ್ಯೂಷನ್ಗಳನ್ನು ಬಳಸೋದಾದರೆ, ಯಕ್ಷಗಾನ ಅಂತ ಇನ್ಸ್ಟಿಟ್ಯೂಷನ್ ಆದಾದರೆ ಅದರಲ್ಲಿ ಏನಿತ್ತು ಅನ್ನೋದನ್ನು ನಿಮ್ಮ ಅನೇಕ ಹೊಳವುಗಳಲ್ಲಿ ಸಿಗ್ತದೆ. ಆದರೆ ಅದು ಒಂದು ಪ್ರತಿಫಲಿತವಾಗಿ ಬರೋದಿಲ್ಲ. ಹಾಗೆ ಎರಡನೇದು, ಯಕ್ಷಗಾನ ಈ ರೀತಿ ಬದಲಾವಣೆ ಆಗಿ ಸ್ವತಂತ್ರದ ಕಾಲಕ್ಕೆ ಬಂದಾಗ ನಾವು ಓತಾಪ್ರೋತವಾಗಿ ಶೇಣಿ ಗೋಪಾಲಕೃಷ್ಣ ಭಟ್ರ ಬಗ್ಗೆ ಮಾತಾಡ್ತೇವೆ, ಶಂಕರನಾರಾಯಣ ಸಮಾಗ್ರ ಬಗ್ಗೆ ಮಾತಾಡ್ತೇವೆ, ಭಾರತದ ಸಂವಿಧಾನಿಕ ಪ್ರಜಾಪ್ರಭುತ್ವ ರಾಜಕೀಯದ ಸೆಕ್ಯುಲಾರ್ ಮನೋಭಾವವನ್ನು ಇವರಿಬ್ಬರು ತಂದರು ಅಂತ ಮಾತಾಡ್ತೇವೆ. ಗೋಪಾಲಕೃಷ್ಣ ಶೇಣಿಯವರು ನೆಹರು, ಯಕ್ಷಗಾನದ ನೆಹರು ಅಂತೇವೆ, ಶಂಕರನಾರಾಯಣ ಸಮಾಗ್ರ ಗಾಂಧಿ ಅಂತೇವೆ. ಇಂತಿಂಥ ಪ್ರಸಂಗಗಳಲ್ಲಿ ನಡೆದೋಗ್ತೇವೆ ಅಂತೇವೆ. ಬಪ್ಪು ಬ್ಯಾರಿ ಪ್ರಸಂಗ ನಡೀತು ಅಂತದೆ. ಇದಕ್ಕೆಲ್ಲ ಯಕ್ಷಗಾನದ ಸೆಮಿಯೋಟಿಕ್ಸಲ್ಲಿ ಅವಕಾಶ ಇತ್ತಲ್ವ? ಇಷ್ಟೆಲ್ಲ ಇದ್ದಾಗ ಅದು ಈಗಾಗಲೇ ಬ್ರಾಹ್ಮಣರು ಎಂಟ್ರಿ ಆಗಿದ್ದರೆ ಅವರ ಅಧಿಕಾರವನ್ನು ಈ ರೀತಿಯ ಸೆಮಿಯೋಟಿಕ್ಸ್ನ, ಈ ರೀತಿಯ ಮಧ್ಯಪ್ರವೇಶದ ಮೂಲಕ ಬದಲಾವಣೆ ಮಾಡಲಿಕ್ಕೆ ಯಕ್ಷಗಾನಕ್ಕೆ ಸಾಧ್ಯ ಆಗಲಿಲ್ವಾ? ಬ್ರಾಹ್ಮಣರೇ ಇಬ್ಬರು ಬಹಳ ದೊಡ್ಡರು, 3 ಜನ ಬ್ರಾಹ್ಮಣರು ಹೆಸರು ಹೇಳಿದರು. ಇವರಿಬ್ಬರು ಯಕ್ಷಗಾನಕ್ಕೆ ಅದರ ಸೆಮಿಯೋಟಿಕ್ಸಲ್ಲೇ ಬಹಳ ಘನತೆಯನ್ನು ತಂದುಕೊಟ್ಟವರು ಅಂತ ಹೇಳೋದಾದರೆ, ಅವರು ಈ ರೀತಿಯ ತಮ್ಮ ಜಾತಿವಾದಿ
ಹಿಡಿತವನ್ನು ಇಟ್ಕೊಳ್ಳೋಕ್ಕೆ ಯಕ್ಷಗಾನವನ್ನು ಬಳಸ್ತಿರಲಿಲ್ಲ. ಬಹಳ ಸಾರ್ವತ್ರಿಕವಾದ ಸೋಷಿಯಲ್ ಡೆಮಾಕ್ರೆಟಿಕ್ ಆಸ್ಪಿರೇಷನ್ಸನ್ನು ಜನರಿಗೆ ಸಮ್ಮತಗೊಳಿಸ್ಲಿಕ್ಕಾಗಿ ಯಕ್ಷಗಾನವನ್ನು ಉಪಯೋಗಿಸ್ಕೊಳ್ತಿದ್ವು. ಅಂದರೆ ಅಂಥ ಸೆಮಿಯೋಟಿಕ್ಸ್ ಚೇಂಜ್ ಆದಾಗ ಕುಂಬ್ಳೆ ಸುಂದರರಾಯರಿಗೆ ಹಿಂದುತ್ವವನ್ನು ಪ್ರಸಾರ ಮಾಡಲಿಕ್ಕೆ ಅದೇ ಒಂದು ಇನ್ಸ್ಟಿಟ್ಯೂಷನ್, ಅದೇ ಒಂದು ಸೆಮಿಯೋಟಿಕ್ಸ್ ಹೇಗೆ ಸಾಧ್ಯ ಆಯಿತು? ಏನು ಆ ಮಧ್ಯಪ್ರವೇಶದಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಆಸ್ಪಿರೇಷನ್ನ ಬಪ್ಪ ಬ್ಯಾರಿಯ ಪ್ರಸಂಗ ಆಗಲಿ, ನೀವು ಕೊರಗಪ್ಪ ಶೆಟ್ಟರು ಹೇಳಿದ ಕೊರಗಜ್ಜನ ಪ್ರಸಂಗಗಳಾಗಲಿ, ಕೋಟಿ ಚೆನ್ನಯ್ಯ ಪ್ರಸಂಗ ಆಗಲಿ, ಅದೇ ಸೆಮಿಯೋಟಿಕ್ಸನ್ನು ಬಳಸ್ಕೊಳ್ಬೋದಾಗಿದ್ದರೆ, ಅಂದರೆ ಒಂದು ವಿಧದ ಸೋಷಿಯಲ್ ಡೆಮಾಕ್ರೆಟಿಕ್ ಆಸ್ಪಿರೇಷನ್ನ ಪ್ರಸಂಗಗಳನ್ನು ರಚನೆ ಮಾಡ್ಬೋದಾಗಿದ್ದರೆ ಹಿಂದುತ್ವವನ್ನು ರಚನೆ ಮಾಡ್ಬೋದು ಅಂತ ಆದರೆ ಒಂದು ಕಾಮನ್ ಸೆಮಿಯೋಟಿಕ್ಸ್ ಇರಬೇಕು. ಅಧಿಕಾರವನ್ನು ನನ್ನ ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಕೆಲವೊಂದು ಬ್ರಾಹ್ಮಣವಾದ ಏನೋ ಇದೆ, ಅಥವಾ ನೀವು ಏನೋ ಉಚ್ಚ ಜಾತಿಗಳ ಒಂದು ಅಧಿಕಾರವನ್ನು ಇಟ್ಕೊಳ್ಳೋದು ಎಲ್ಲೋ ಸೆಮಿಯೋಟಿಕ್ಸಲ್ಲಿ ಸುರಕ್ಷಿತವಾಗಿತ್ತು. ಅದನ್ನು ಏನು ನೀವು ಶೇಣಿಯವರು, ಶಂಕರನಾರಾಯಣ ಸ್ವಾಮಿಗಳು ಏನು ಬಳಸ್ಕೊಂಡ್ರು, ಅವರು ಅದನ್ನು ಅಮೂಲಾಗ್ರವಾಗಿ ತೊಡೆದು ಹಾಕಲಿಲ್ಲ. ಅದು ಉಳ್ಕೊಂಡೇ ಇತ್ತು. ಅದನ್ನು ಹಿಂದುತ್ವದ ಕಾಲದಲ್ಲಿ, ಅದು ರಾಜಕೀಯ ಸಾಮಾಜಿಕ ಬದಲಾವಣೆ ಕಾಲದಲ್ಲಿ ಬಹಳ ಸುಲಭದಲ್ಲಿ ಸುಂದರರಾಯರು ಉಪಯೋಗಿಸ್ಕೊಳ್ಬೋದಾಯಿತು. ಈ ಸೆಮಿಯೋಟಿಕ್ಸ್ ಬಹಳ ಗಂಭೀರವಾಗಿ ಈ ಸೆಮಿಯೋಟಿಕ್ಸ್ನಲ್ಲಿ ಇದ್ದ ಅಧಿಕಾರದ ಗಸಿ ಏನಿದೆ, ಬ್ರಾಹ್ಮಣರು ಅಥವಾ ಮೇಲ್ಜಾತಿಯವರು ತಮ್ಮ ಅಡಗುತಾಣವನ್ನಾಗಿ ಮಾಡಿಕೊಂಡು, ವಾರ್ ಆಫ್ ಪೊಸಿಷನ್ ಆಗಿ ಮಾಡಿಕೊಂಡು ಯಕ್ಷಗಾನದಲ್ಲಿ ತಮ್ಮ ಅಧಿಕಾರವನ್ನು ಹಿಡಿದಿಟ್ಕೊಳ್ಳೋಂಥ ಒಂದು ಸೆಮಿಯೋಟಿಕ್ಸನ್ನು ನಿರ್ಮಾಣ ಮಾಡಿಕೊಂಡವರು ಹೇಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಆಸ್ಪಿರೇಷನ್ ಅಕಾಮಿಡೇಟ್ ಮಾಡಿಯೂ ಹಿಂದುತ್ವವನ್ನು ಬೇಕಾದಾಗ ಅದನ್ನು ಕಿತ್ತಾಕಿ ಹಿಂದುತ್ವವನ್ನು ತರುವಂಥ ಸ್ಪ್ರಿಂಗ್ ಬೋರ್ಡ್ ಮಾಡಿಕೊಂಡ್ರು ಅನ್ನೋದನ್ನು ಯಕ್ಷಗಾನದ ಸೆಮಿಯೋಟಿಕ್ಸ್ ಈ ರೀತಿಯ ಆಚರಣೆ ಮತ್ತು ಬದಲಾವಣೆ ಅದರ ಪ್ರಜ್ಞೆಯಿಂದನೇ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇದು ಹೆಚ್ಚು ಅಂತ ಅಧಿಕ ಚಿಂತನೆಯನ್ನು ಬೇಡ್ತದೆ. ಮತ್ತು ಈ ಚಿಂತನೆ ಬರೀ ನಾವು ಈ ರೀತಿ ಸಂವಾದ ವಾಗ್ವಾದದಲ್ಲಿ ಮಾಡಲಿಕ್ಕಾಗೋದಿಲ್ಲ. ಯಾತಕ್ಕೆ ಹೇಳ್ತೀನಿ ಅಂತಂದರೆ, ನಿಜವಾಗ್ಲೂ ಇದನ್ನು ಮಾಡಬೇಕಾಗಿತ್ತಂದರೆ ನಾವು ಮತ್ತೆ ಒಂದು ಫೀಲ್ಡ್ ಸ್ಟಡಿ ಮಾಡಬೇಕಾಗ್ತದೆ. ಯಕ್ಷಗಾನದಲ್ಲಿ ಯಕ್ಷಗಾನದಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋರು ಅವರ ಹತ್ತಿರ ಹೋಗಿ ನಾವು ಕಳೆದ 30-40 ವರ್ಷಗಳಲ್ಲಾದ ಬದಲಾವಣೆಯನ್ನು ಚರ್ಚೆ ಮಾಡಬೇಕಾಗ್ತದೆ. ಮತ್ತು ಅದಕ್ಕೆ ತಕ್ಕ ಹಾಗೆ ನಮ್ಮ ರಾಜಕೀಯದಲ್ಲಿ ಯಾವುದು ಅಧಿಕಾರದ ಯಾವುದು ಅಂಶಗಳು ಗಸಿಯಾಗಿ ಉಳ್ಕೊಂಡು ಯಾವುದೇ ರಿಫಾರ್ಮ್ಗಳನ್ನು, ಸುಧಾರಣೆಯನ್ನು ಅರಗಿಸಿಕೊಂಡು ಮತ್ತೆ ಎದ್ದು ಬರುವಂತಹ ವಾತಾವರಣ ಇತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಾಗ್ತದೆ. ಅದಕ್ಕಾಗಿ ಇದಕ್ಕೆ ಬಹಳ ಅಗತ್ಯವಾದ ಈ ಪುಸ್ತಕಕ್ಕೆ ಮುಂದೆ ಇದರಲ್ಲಿರೋ ಡಾಟಾ ಏನಿದೆ, ಹೇರಳವಾದ ಮಾಹಿತಿ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾದ ಫೀಲ್ಡ್ ಸ್ಟಡಿಗೆ ನಾನೊಂದು 2 ಪುಸ್ತಕಗಳನ್ನು ಸಜೆಸ್ಟ್ ಮಾಡಿಬಿಡ್ತೇನೆ. ಅಂದರೆ ನನಗೆ ಬಹಳ ಇಷ್ಟವಾದದ್ದು, ಯಾಕೆಂದರೆ ಈ ರೀತಿಯ ಬದಲಾವಣೆಗಳ ನಂತರವೂ ಭಾರತದಲ್ಲಿ ಜಾತಿ ಅನ್ನೋದು ಯಾತಕ್ಕೆ ಹೋಗಿಲ್ಲ, ಅದು ಯಾತಕ್ಕೆ ಇನ್ನು ಗಟ್ಟಿಯಾಗಿ ಹೋಗಿದೆ ಅನ್ನೋದನ್ನು ನೋಡೋಕ್ಕೆ ಶ್ರೀಲಂಕಾ ಮೂಲದ ತಮಿಳು ಮಾನವಶಾಸ್ತ್ರಜ್ಞ ಆಂಥ್ರೋಪಾಲಜಿಸ್ಟ್ ಶರಿಕಾ ತಿರಿಯನಗಾಮ ಅಂತಿದ್ದಾರೆ. ಅವರು ಕೇರಳದಲ್ಲಿ ಲೆಫ್ಟ್ ಫ್ರಂಟ್ ಗೌರ್ಮೆಂಟ್ ಬಂದು 40-50 ವರ್ಷಗಳ ಲೆಫ್ಟ್ ಫ್ರಂಟ್ ಎಡಪಂಥೀಯ ರಾಜಕೀಯ ಬದಲಾವಣೆಗಳು, ಸಾಮಾಜಿಕ ಬದಲಾವಣೆಯ ನಂತರವೂ ಇಲ್ಲಿ ಪರ್ಯಾಸ್ ಅಥವಾ ಆ ರೀತಿಯ ಕೆಳಗದಲ್ಲಿ ಅದರಲ್ಲಿ ವರ್ಗ ಪ್ರಶ್ನೆ ಬಂದವ, ದುಡಿಯೋ ವರ್ಗದಲ್ಲಿ ಪರ್ಯಾಸು ಇದ್ದಾರೆ, ಇಲ್ವಾಸು ಇದ್ದಾರೆ. ಆದರೆ ಆ ಜಾತಿ ಸಮೀಕರಣ ಅನ್ನೋದು ಯಾತಕ್ಕೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಎಂಥದ್ದು, ಒಂದು ನಿಮಿಷ, ಯಾವುದದು, ಎನ್ಕೌಂಟ್ರಿಂಗ್ ದ ಡೆಮೋನ್, ದ ಡೆಮೋನ್ ಇನ್ ದ ಪಾತ್, ದ ಡೆಮನ್ ಇನ್ ದ ಪಾತ್ ಅಂತ ಹೇಳಿ ಅವರು ಕೊಟ್ಟಾಯಂ ಜಿಲ್ಲೆಯ ಒಂದು ವರ್ಷ ಅಲ್ಲಿಯ ಒಂದು ಫೀಲ್ಡ್ ಸ್ಟಡಿ ಮಾಡಿ ಈ ಪುಲಯ ಕಮ್ಯುನಿಸ್ಟ್ ಪಾರ್ಟಿಯ ಒಳಗೆ ಕೆಲಸ ಮಾಡ್ತಿರೋ ಪುಲಯಗಳು ಮತ್ತು ಈಳ್ವಗಳ ನಡುವಿನ ಸಂಬಂಧ, ಅದರಲ್ಲಿ ಅವರು ಪ್ರೈವೇಟ್ ಕ್ಯಾಸ್ಟ್ ಇನ್ ಪಬ್ಲಿಕ್ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಿ ಏನು ರಾಚನಿಕವಾಗಿ ನಾವು ಎಡಪಂಥೀಯರು ಎದುರಿಸಬೇಕಾಗಿದೆ ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅಂಥ ಒಂದು ಫೀಲ್ಡ್ ಸ್ಟಡಿ ಈ ಥೀಸಿಸನ್ನು ಪೂರ್ಣೆ ಮಾಡಲಿಕ್ಕೆ ಅವಶ್ಯಕತೆ ಇದೆ. ಎರಡನೇದು ದ ವಲ್ಗ್ಯಾರಿಟಿ ಆಫ್ ದ ಕ್ಯಾಸ್ಟ್ ಅಂತ ಪೈಕೇನವರು, ಶೈಲಜಾ ಪೈಕೇನವರು ದ ವಲ್ಗ್ಯಾರಿಟಿ ಆಫ್ ಕ್ಯಾಸ್ಟ್ ಅನ್ನೋ ಒಂದು ಅಧ್ಯಯನ ಮಾಡಿದ್ದಾರೆ. ಅದು ಮಹಾರಾಷ್ಟ್ರದ ತಮಾಷಾ ಕಲಾವಿದರ ಬಗ್ಗೆ. ತಮಾಷಾ ಕಲಾವಿದರ ಇಡೀ ಬದುಕನ್ನು ಒಂದು ಬಹಳ ನಿಮ್ಮ ಹಾಗೆ ಡಾಕ್ಯುಮೆಂಟ್ಗಳನ್ನ ಕಲೆಕ್ಟ್ ಮಾಡಿ ಅನಲೈಸ್ ಮಾಡೋದಲ್ಲದೆ 2 ವರ್ಷ ಅವರನ್ನು ಮೌಖಿಕವಾಗಿ ಫೀಲ್ಡ್ ಸ್ಟಡಿ ಮಾಡೋ ಮೂಲಕ ಒಂದು ಬಹಳ ಅದ್ಭುತವಾದ ಪುಸ್ತಕ ದ ವಲ್ಗ್ಯಾರಿಟಿ ಆಫ್ ದ ಕ್ಯಾಸ್ಟ್ ಅಂತ. ಸೊ ಆ ರೀತಿಯ ಒಂದು ಫೀಲ್ಡ್ ಸ್ಟಡಿ ಈ ಪುಸ್ತಕವನ್ನು ಬೆಳೆಸಲಿಕ್ಕೆ, ಆ ಮೂಲಕ
ಹೇಗೆಲ್ಲ ಹಿಂದುತ್ವ ಯಾವ್ಯಾವ ಸಂಸ್ಥೆಗಳೆಲ್ಲ ಸೇರಿಸ್ಕೊಂಡು ನಮ್ಮ ಮೇಲೆ ಅಧಿಕಾರ ಸ್ಥಾಪಿಸ್ಬೋದು ಅನ್ನೋ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.